ಗ್ರಾಮದ ಲಕ್ಷ್ಮೀ ತಾಯಿ ಶ್ರೀ ಶಾಸ್ತ್ರಾಂಗ ನಮಸ್ಕರಿಸಿ ವೇದಿಕೆಯ ಆದರ್ಶದಂಥ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಹಾಗೂ ಇನ್ಫೋಸಿಸ್ ಹಾಗೂ ರಾಮಕೃಷ್ಣ ಮಿಷನ್ನ ಎಲ್ಲ ಹಿರಿಯ ನಾಯಕರೇ ಹಾಗೂ ಪ್ರವಾಹ ಪೀಡಿತದಲ್ಲಿ ನೊಂದ ಎಲ್ಲ ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮ ತಾಯಂದಿರೇ, ವಿಶೇಷವಾಗಿ ಈ ಕಾರ್ಯಕ್ರಮ ಬಹಳಷ್ಟು ನಾವು ಕೋರಿಕೆ ಮಾಡಬಾರ್ದು, ಆದರೂ ಸಾಂಕೇತಿಕವಾಗಿ ಸಣ್ಣ ಕಾರ್ಯಕ್ರಮ ಮಾಡಿದ್ದೇವೆ. ನೀವು ಕಷ್ಟದಿದ್ದಾಗ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಅದೇ ನಮ್ಮದು ದೊಡ್ಡಿಸ್ಕಲ್ಲ. ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಸ್ವಾಮೀಜಿಯರು ಬಡವರ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶ ತಿಳಿದು ಒಂದು ಮನೋಭಾವವನ್ನು ಮಾಡ್ತೇವೆ. ಬಹಳಷ್ಟು ದುಃಖದಿಂದ ತಾವು ಗೋಕಾಕ್ ಸುತ್ತಮುತ್ತ ಗ್ರಾಮ ಇರ್ಬೋದು, ವಿಶೇಷವಾಗಿ ಗೋಕಾಕ್ ಪಟ್ಟಣ ಸತತವಾಗಿ ಆಲಮಟ್ಟಿ ಡ್ಯಾಮ್ ಆದ ನಂತರ ಹಿನ್ನೀರಿನಿಂದ ಭಾಳಷ್ಟು ನೀರು ಮುಂದೆ ಸಾಗದ ರೀತಿಯಿಂದ ನಮಗೆ ಭಾಳ ಅನಾಹುತ ಆಗುತ್ತದೆ. ವಿಶೇಷವಾಗಿ ಈ ಬಾರಿ ಪ್ರವಾಹಕ್ಕಿಂತ ಪೂರ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ನಾವು, ಯಾಕಂದರೆ ನೀರು ಎಷ್ಟು ಬಂದರೆ ಮಹಾರಾಷ್ಟ್ರದಲ್ಲಿ ಬಂದಾಗ ಡಬಲ್ ನೀರನ್ನು ಆಲಮಟ್ಟಿ ಬಿಡಬೇಕಂದಾಗ ಈ ಸಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ನೀರು ಒಳ್ಳೆ ನಿರ್ವಹಣೆ ಮಾಡಿದಿಂದ ಇನ್ನೂ ಹೆಚ್ಚಿಗೆ ಆಗುವಂಥ ಅನಾಹುತ ತಪ್ಪಿತು. ಆದರೆ ಎಷ್ಟೇ ಮಾಡಿ ದೇವರ ಮುಂದೆ ನಾವೆಲ್ಲ ಮುಗಿಸೋರು. ಒಂದು ಏನೇ ನಮ್ಮ ಪ್ರವಾಹದಲ್ಲಿ ಆದಂಥ ಆದಷ್ಟು ಶೀಘ್ರದಲ್ಲಿ ಗೋಕಾಕ್ ನಗರ ವ್ಯಾಪ್ತಿಯಲ್ಲಿ ನಾನು ಮಂತ್ರಿ ಇದ್ದಾಗ ತಡೆಗೋಡೆಯನ್ನು ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಆದರೆ ಚಿಕ್ಕಳಿಂದ ಹಿಡಿದು ಲೂಸೂರು ಬ್ರಿಡ್ಜ್ವರೆಗೆ ತಡೆಗೋಡೆ ಗೋಕಾಕ್ ಆದರೆ ನೀರು ಬಂದಾಗ್ತದೆ. ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ತಮ್ಮ ಅನುಮೋದನೆ ಕೊಟ್ಟು ಆದರ್ಶ ಗೋಕಾಕ್ ನಗರ ಪಟ್ಟಣ ಪ್ರದೇಶದಲ್ಲಿ ಆಗಬೇಕು. ಹಿಂದುಳಿದ ಮೂಡಿದ ತಾಲೂಕಲ್ಲಿ ವಿಶೇಷವಾದ ಮುಸ್ಕಿಂ ಗ್ರಾಮ, ಮಳೆ ಗ್ರಾಮ, ಈ ಭಾಳಷ್ಟು ಪ್ರವಾಹ ಪೀಡಿಕೆ ಭಾಳ ಹಾನಿ ಆಗ್ತದೆ. ಅದು ಮುನ್ನೆಚ್ಚರಿಕೆಯಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡಿ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಪ್ರವಾಹ ಪೀಡಿತ ಜನರಿಗೆ ಕಣ್ಣೀರು ಒರೆಸ್ಬೇಕಂತ ಈ ಸ್ವಾಮೀಜಿ ಮುಖಾಂತರ ಮನವಿ ಮಾಡ್ಕೊತೇವೆ. ಮತ್ತು ಈ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಇನ್ಫೋಸಿಸ್ ಇರ್ಬೋದು, ರಾಮಕೃಷ್ಣ ಮಿಷನ್ ಆಶ್ರಮ ಎಲ್ಲರೂ ಕೂಡಿ ಇನ್ನೂ ಹೆಚ್ಚಿಗೆ ಜನಸೇವೆ ಮಾಡಿ ತಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೇವೆ. ನೀವು ಸದಾ ನಮ್ಮ ಮೇಲೆ ವಿಶ್ವಾಸ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ವಿತರಣೆ ಮಾಡ್ತಿರಲ್ಲ, ಉದ್ದೇಶವೇನು? ಪ್ರತಿ ವರ್ಷ ಎಲ್ಲಿ ಈ ಥರ ಪ್ರವಾಹ, ಈ ಥರ ಎಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಹೇಳ್ತಾರೆ, ಪ್ರಾಕೃತಿಕ ತೊಂದರೆಗಳಾಗುತ್ತೋ ಅಲ್ಲಿ ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮ ಅಲ್ಲಿಗೆ ಧಾವಿಸುತ್ತೆ. ಇದು ಆದಮೇಲೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಗೋಕಾಕಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ ಶುರು ಮಾಡಿದ್ದೀವಿ. ಇವತ್ತು ಗೋಕಾಕಲ್ಲಿ ಮಾಡಬೇಕಂತ ತಹಸೀಲ್ದಾರರು ಹಾಗೂ ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರೆಲ್ಲ ತಿಳಿಸಿದ್ರು. ಅದಕ್ಕೋಸ್ಕರ ಇಲ್ಲಿ ನಾವು ಮಾಡ್ತಿದ್ದೀವಿ. ಇದು ಮಧ್ಯಾಹ್ನ ಇನ್ನೊಂದು ಹಳ್ಳಿ, ಇನ್ನೂ 2 ಹಳ್ಳಿ ಸೆಲೆಕ್ಟ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತೀವಿ. ಇವತ್ತು 2,000 ಜನಕ್ಕೆ ಕೊಡ್ತಾಯಿದ್ದೀವಿ. ಒಟ್ಟು 5,000 ಜನಕ್ಕೆ ಈ ರೀತಿಯ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಭಾಳ ಕಷ್ಟವಾದ ಕೆಲಸ ಇದು, ಆದರೆ ಭಾಳ 25 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದರಿಂದ ನಮಗಿದು ಸುಲಭವಾಗಿದೆ. ಭಾಳ ಎಲ್ಲೆಲ್ಲಿ ರಾಯಚೂರು, ಬಾಗಲಕೋಟೆ ಮತ್ತು ಏನಂತ ಹೇಳ್ತೀರಿ ಬೆಳಗಾಮು ಆ ಪ್ರದೇಶಗಳಲ್ಲೆಲ್ಲ ಎಲ್ಲಿ ತೊಂದರೆ ಇದೆ ಅಲ್ಲಿ ಹೋಗಿ ಮಾಡ್ತಾಯಿದ್ದೀವಿ. ಈಗ ಪ್ರವಾಹ ಪೀಡಿತರಿಗೆ ಕಿಟ್ ಕೊಡ್ತಿದ್ರ, ಅದರಂತೆ ರೈತರ ಬೆಳೆ ಹಾನಿ ಆಗಿದೆ, ಅವ್ರಿಗೇನು ಕೊಡ್ತಾ ಇದ್ದೀರಾ? ನಿಮ್ಮ ರೈತರ ಬೆಳೆಯವ್ರಿಗೆ ಈಗ ಸದ್ಯಕ್ಕೆ ನಾವು ಇನ್ನೂ ಏನೂ ಶುರು ಮಾಡಿಲ್ಲ. ಅವ್ರಿಗೂ ಸಹ ನಾವು ಈ ಕಿಟ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ರೈತರ ಪರವಾಗಿ ಕೇಳ್ಕೊತಿಲ್ಲ, ನಾನು ಬೇಡ್ಕೊತಿದ್ದೀವಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ನಾನು ನೋಡಿದ್ದೀನಿ, ಕಳೆದ ಬಾರಿ ಬಂದಾಗ ನಾನು ಆ ಬ್ರಿಡ್ಜ್ ನೀರೊಳಗಡೆ ಇದ್ದದ್ದನ್ನು ನಾನು ಕಂಡಿದ್ದೀನಿ. ಅದರಿಂದ ಅವ್ರ ನೋವು ಅರ್ಥ ಆಗುತ್ತೆ. ನಾನು ಸರ್ಕಾರದವ್ರಿಗೆ ನಾನೊಂದು ಮನವಿ ಮಾಡ್ಕೊಳ್ತಿದ್ದೀನಿ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಏನಂದರೆ, ರೈತರಿಗೆ ಫಸ್ಟ್ ನೀವು ಮೊದಲು ಆದ್ಯತೆ ಕೊಡಿ ಅಂತ ಹೇಳ್ತೀನಿ. ಈ ರಾಜ್ಯದಲ್ಲಿ, ದೇಶದಲ್ಲಿ ಜನರು ಶ್ರೀಮಂತರು ಇದ್ದಾರೆ, ವಿನಾಕಾರಣ ಖರ್ಚು ಮಾಡ್ತಿದ್ದಾರೆ, ಅವ್ರಿಗೇನು ಹೇಳಕ್ಕೆ ಬಯಸ್ತೀರ? ಒಂದು ಮಾತು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ 1893ನೇ ಇಸ್ವಿಲಿ ಒಂದು ಪತ್ರ ಬರೀತಾರೆ. ಆ ಪತ್ರದ ಸಾರಾಂಶ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಅವ್ರು ಬರೀತಾರೆ, ದೇ ಅಲೋನ್ ಲೀವ್, ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ.
ನಾವು ಪರರಿಗೋಸ್ಕರ ಇತರರಿಗೋಸ್ಕರ ನಾವು ಸೇವೆಗೋಸ್ಕರ ನಾವು ಜೀವನ ನಡೆಸಬೇಕು. ನಾನೇ ಜೀವನ ನಡೆಸಬೇಕನ್ನೋದಂಥ ಸ್ವಾರ್ಥ ಇದು ನಮ್ಮ ದೇಶದಲ್ಲಿ ಇಲ್ಲ. ಸ್ವಾರ್ಥ ಅದು ಬಂದಿಲ್ಲ. ಆದರೆ ಅಲ್ಲಿ ಇಲ್ಲಿ ಮಧ್ಯ ನಾವು ನೋಡ್ತೀವಿ. ಅವ್ರಿಗೆಲ್ಲ ನನ್ನ ಒಂದು ಹೃತ್ಪೂರ್ವಕವಾದ ಪ್ರಾರ್ಥನೆ ಏನಂದರೆ, ನೀವೇನೇ ಖರ್ಚು ಮಾಡಿ ಏನು ಮಾಡಿ ಜನಗಳ ಕಷ್ಟವನ್ನು ಅರ್ಥ ಮಾಡಿಕೊಡಿ. ಈಗ ನಾನು ನಿನ್ನೆ ವಯನಾಡಿಂದ ಬಂದಿದ್ದೀನಿ. ಆ ವಯನಾಡಿಗೆ ಹೋದರೆ ಊರೇ ಇಲ್ಲ, ಊರುಗಳೇ ಇಲ್ಲ. ಆ ಊರು 2 ಊರ ಹೆಸರು ಹೇಳ್ತಾರೆ, ಆ 2 ಊರೇ ಇಲ್ಲ. ಒಬ್ಬ ಹುಡುಗ ಅಳ್ತಾ ನಿಂತ್ಕೊಂಡಿದ್ದ, ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಹೇಳಿದೆ, ಏನು ನಮ್ಮ ದೇಶದಲ್ಲಿ ಆದಷ್ಟು ದುಂದು ವೆಚ್ಚವನ್ನು ಮಾಡದೆ ನಮ್ಮ ಹಣವನ್ನು ಅಥವಾ ನಮ್ಮ ಸಂಪತ್ತನ್ನು ತೋರಿಸದೆ ನಾವು ಜನರಿಗೋಸ್ಕರ ಜನಾರ್ದನನ ಸೇವೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಮ್ಮ ಪರಂಪರೆ ನೋಡ್ಕೊಂಬನ್ನಿ, ಎಲ್ಲರೂ ಹಾಗೆ ಬಂದಿರೋದೆ. ನಮ್ಮ ದೇಶದ ಇತಿಹಾಸ ನೋಡ್ಕೊಂಬನ್ನಿ, ಎಲ್ಲರೂ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದವರೇ. ನಮ್ಮ ದೇಶದ 2 ಮುಖ್ಯವಾದ ಅಂಶ ಅಂದರೆ ತ್ಯಾಗ ಮತ್ತು ಸೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಇದು ಆಗಬೇಕಂತ ನನ್ನ ಭಾವನೆ. ನನ್ನ ಕನಸಿನ ಭಾರತ ಎಷ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಷ್ಟು ಶೇರ್ ಮಾರ್ಕೆಟ್ ಮೇಲಕ್ಕೆ ಹೋಯಿತು ಅಂತಲ್ಲ, ರೈತನ ಮಕ್ಕಳು ಎಷ್ಟು ಓದಿದ್ದಾರೆ, ಎಷ್ಟು ವಿದ್ಯಾವಂತರಾಗಿದ್ದಾರೆ, ರೈತ ಹೇಗೆ ಜೀವನ ನಡೆಸ್ತಾನೆ, ಅದು ನನ್ನ ಒಂದು ದೇಶದ ಪ್ರಗತಿಗೆ ಅದೇ ಒಂದು ಗುರಿ ಅಂತ ನನ್ನ ಭಾವನೆ. ತಮ್ಮ ಸಂಸ್ಥೆಯಿಂದ ಈಗ ಎಲ್ಲಿವರೆಗೂ ಎಷ್ಟು ಪರಿಹಾರ ನೀಡಿದೆ, ಕಿಟ್ ನೀಡಿದೆ? 25 ವರ್ಷದಲ್ಲ, ಆ್ಯಾವ್ರೇಜ್ ಒಂದು ವರ್ಷಕ್ಕೆ ಒಂದು 25ರಿಂದ 30 ಸಾವಿರ ತೊಗೊಳ್ಳಿ, ಆ್ಯಾವ್ರೇಜ್ ತೊಗೊಳ್ಳಿ. ಓಕೆ, ಮಾಡ್ಕೊಂಡ್ವಿ. ಇದ್ರ ಜೊತೆ ನಾವು ಪಾವಗಡ, ಕರ್ನಾಟಕದ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದೀವಿ. ಕುಷ್ಠರೋಗಿಗಳಿಗೆ, ಕ್ಷಯರೋಗಿಗಳಿಗೆ, ಕಣ್ಣಿಲ್ದಿದ್ದವ್ರಿಗೆ. ಮತ್ತು ಇದುವರೆಗೆ ಸುಮಾರು 15,000 ಕ್ಷಯರೋಗಿಗಳಿಗೆ ಔಷಧಿ ಕೊಟ್ಟಿದ್ದೀವಿ ಉಚಿತವಾಗಿ. ಸುಮಾರು 6,000 ಜನಕ್ಕೆ ಕುಷ್ಠರೋಗಿಗಳಿಗೆ ಉಚಿತವಾದ ಸೇವೆ ಮಾಡ್ತಾಯಿದ್ದೀವಿ, ಇವತ್ತಿಗೂ ಮಾಡ್ತಾಯಿದ್ದೀವಿ. ಹಾಗೆ ಅವರ ಕೈಗಳು ಅಂದರೆ ಪುನರ್ ಅಂಗ ಜೋಡಣೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕದಲ್ಲಿ ನಮ್ಮದು ಒಂದೇ ಸಂಸ್ಥೆ ಅದು ಮಾಡ್ತಾ ಇರೋದು. ಸಹಸ್ರ ರೂಪಾಯಿಗಳಾಗುತ್ತೆ, ಆದರೂ ನಾವು ಅದನ್ನು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಮಾಡ್ತಾಯಿದ್ದೀವಿ. ಇದರೆಲ್ಲದರ ಜೊತೆ ಕಣ್ಣು ಭಾಳ ಮುಖ್ಯವಾದ ಅಂಗ. ಅಲ್ಲಿ 45,000 ಆಪರೇಷನ್ ಆಗಿದೆ. ಒಂದು ಗ್ರಾಮಾಂತರ ವಿಭಾಗದ ಆಸ್ಪತ್ರೆಯಲ್ಲಿ 45,000 ಆಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕೆಲಸ ಹೇಗಾಗಿದೆ. ನಿಮ್ಮ ಕಿಟ್ಟಲ್ಲಿ ಏನೇನು ಪದಾರ್ಥ ಇದೆ? ಈ ಕಿಟ್ಟಲ್ಲಿ ಅಕ್ಕಿ, ಸಕ್ಕರೆ, ಬೇಳೆ, ಗೋಧಿ ಹಿಟ್ಟು, ಸಾಂಬಾರು ಪದಾರ್ಥಗಳು, ಟೀ ಪೌಡ್ರು, ಇದ್ರ ಜೊತೆ ಹೊಸ ಸೀರೆ, ಹೊಸ ಪಂಚೆ, ಲುಂಗಿ, ಜೊತೆಯಲ್ಲಿ ಟವಲ್ಲು ಇತ್ಯಾದಿಗಳನ್ನ ಕೊಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.